ಬಿಜೆಪಿಗರ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹರಿಹಾಯ್ದಿದ್ದಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳೋದು ಒಂದೇ, ಬಿಜೆಪಿಯವರ ಘನತೆ ಗೌರವ ಸಂಸ್ಕೃತಿಯ ಬಿಟ್ಟಿ ಪಾಠ ಕೇಳೋದು ಒಂದೇ. ಸದನಗಳ ಘನತೆ ಗೌರವವನ್ನ ಮೂರಾ ಬಟ್ಟೆ ಮಾಡಿರ್ತಕ್ಕಂಥ ಬಿಜೆಪಿಯವರಿಗೆ ನೈತಿಕತೆಯ ಪಾಠ ಮಾಡುವುದು ಏಸಿಗೆ ತರದ ಪರಮಾವಧಿ ಹೇಗಂತ ಟ್ವೀಟ್ ಮೂಲಕ ಕುಟುಕಿದ್ದಾರೆ. ಸುಪ್ರೀಂ ಕೋರ್ಟ್ ನಿಂದ ಗಡಿಪಾರಾದವನ ಚೇಲಾಗಳೇ ತುಂಬಿ ತುಳುಕುತ್ತಿರುವ ಬಿಜೆಪಿಗೆ ರೌಡಿ ಕೊತ್ವಾಲನೇ ಗುರು, ಸದನದಲ್ಲೇ ಸರ್ಕಾರದ ಸಚಿವೆಯನ್ನ ವೇಶ್ಯೆ ಅಂತ ಕರೆದವನನ್ನ ಚಿಂತಕರ ಚಾವಡಿಗೆ ಸದಸ್ಯ ಮಾಡಿರುವ ಬಿಜೆಪಿಯ ಸಂಸ್ಕೃತಿ ಯಾವುದು? ಬಿಜೆಪಿಯ ಗೊಡ್ಡು ಬೆದರಿಕೆಗಳಿಗೆ ಅವಮಾನಗಳಿಗೆ ಹೆದರುವ ಬಗ್ಗುವ ಹೇಡಿ ನಾನಲ್ಲ, ನನ್ನದು ಗಾಂಧಿ ಸಂತತಿ, ಹೇಡಿ ಸಾವರ್ಕರ್ ಸಂತತಿ ಅಂತೂ ಅಲ್ವೇ ಅಲ್ಲ ಅಂತ ಹರಿಪ್ರಸಾದ್ ವ್ಯಂಗ್ಯವಾಗಿ ಪೋಸ್ಟ್ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ಪ್ರಭಾವಿ ನಾಯಕ ಕಾಂಗ್ರೆಸ್ ಅಲ್ಲಿ, ಎಂಎಲ್ಸಿ ನೇರವಾಗಿ ಚುನಾವಣೆಗಳು ಆಯ್ಕೆ ಆಗ್ಲಿಲ್ಲ, ಸೋತಿದ್ದಾರೆ. ಲೋಕಸಭೆ ಚುನಾವಣೆ ನಿಂತರು, ಸೋತ್ರು. ಅವ್ರ ಬ್ರದರ್ MLA ನಿಂತರು, ಸೋತ್ರು. ಅವ್ರ ತಮ್ಮನ ಮಗ MLA ನಿಂತರು, ಸೋತ್ರು. ಆದ್ರೆ ಮಾತ್ನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ತುಂಬಾ ಪ್ರಭಾವಿ, ಜನಗಳ ನಡುವೆ ಹೋಗಿ ಚುನಾವಣೆ ಗೆಲ್ಲೋ ವಿಷಯದಲ್ಲಿ ಫೇಲ್ ಅಷ್ಟೇ. ಬಟ್ ಹರಿಪ್ರಸಾದ್ ಹೈಕಮಾಂಡ್ ಮಟ್ಟದಲ್ಲಿ ಸ್ಟ್ರಾಂಗು, ಜನಗಳ ಮಟ್ಟದಲ್ಲಿ ವೀಕು. ಬಟ್ ಬಿಜೆಪಿಯನ್ನ ಸದನದಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ವಾಗ್ದಾಳಿ ನಡೆಸುವಂತ ಚಾಕಚಕ್ಯತೆ ಹರಿಪ್ರಸಾದ್ ಅವ್ರಿಗೆ ಇದೆ. ಚುನಾವಣೆ ಗೆಲುವೆ ಲೀಡರ್ ಮಾಡಲ್ಲ, ಸೋತ್ರು ಒಳ್ಳೆ ಕಾಂಟ್ಯಾಕ್ಟ್ ಇದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಲೀಡರ್ ಆಗ್ಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹರಿಪ್ರಸಾದ್ ಅವರು. ಮಹಾರಾಷ್ಟ್ರದ ಮೊದಲ ಮಹಿಳಾ DCM ಆಗಿ ಸುನೇತ್ರಾ ಪವಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಪಾಲ ಆಚಾರ್ಯ ದೇವರಥ್ ಅವರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಲೋಕಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಫಡ್ನವೀಸ್ ಸೇರಿದಂತೆ ಏಕನಾಥ್ ಶಿಂದೆ ಸಂಪುಟದ ಸದಸ್ಯರು, NCP ನಾಯಕರು ಭಾಗಿಯಾಗಿದ್ರು. ಇನ್ನು ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವಿನ ಬಳಿಕ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಶುರುವಾಗಿತ್ತು. ಅಜಿತ್ ಪವಾರ್ ಪುತ್ರ ಹಾಗೂ ಟ್ರಬಲ್ ಶೂಟರ್ ಪ್ರಫುಲ್ ಪಟೇಲ್ ಹೆಸರು, ಅವರಿಬ್ಬರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಇದೀಗ ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕಂಥ ಸುನೇತ್ರಾ ಪವಾರ್ DCM ಆಗಿ ಅಧಿಕಾರಕ್ಕೇರಿದ್ದಾರೆ ಹಾಗೂ ಬಾರಾಮತಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ. ಅಜಿತ್ ಪವಾರ್ ತೀರ್ಕೊಂಡು ಒಂದು ವಾರ ಆಗಿಲ್ಲ. ನಮ್ ಕಡೆ ಎಲ್ಲ ಸೂತ್ಕ ತಿಥಿ ಆಗ್ಬೇಕು ಅವು ಇವು ಅಂತ ಅಂತೀವಿ. ಬಟ್ ರಾಜಕಾರಣ, ಅಧಿಕಾರ ಅನ್ನೋದು ಕೆಲವೊಂದು ಟೈಮ್ ಅವೆಲ್ಲವನ್ನು ಶಾಸ್ತ್ರ ಸಂಸ್ಕಾರವನ್ನ ಸೈಡ್ಗೆ ತಳ್ಳುತ್ತೆ. ಅವ್ರೇನಾರ ಇವಾಗ DCM ಆಗ್ಲಿಲ್ಲ ಅಂದಿದ್ರೆ ಅಜಿತ್ ಪವಾರ್ ಬಣದ ಶಾಸಕರು ಒಂದಷ್ಟು ಜನ ಹೋಗ್ಬಿಟ್ಟು ಶರದ್ ಪವಾರ್ ಬಣಕ್ಕೆ ಸೇರ್ಕೊಳ್ಳುವ, ಮರ್ಜ್ ಆಗುವ ಲೆಕ್ಕಾಚಾರಗಳಿತ್ತು. ಬಿಜೆಪಿಯವ್ರಿಗೂ ಅವಸರ, ಎಲ್ಲಿ ಮತ್ತೆ ಇವರೆಲ್ಲ NCP ಅವ್ರು ಹೋಗ್ಬಿಟ್ಟು ಶರದ್ ಪವಾರ್ಗೆ ಜೈನ್ ಬಿಟ್ರೆ ಮನೆ ಬರ ಹೆಂಗೆ, ಏಕನಾಥ್ ಶಿಂದೆ ಬೇರೆ ಉದ್ಧವ್ ಠಾಕ್ರೆ ಜೊತೆ ಹೋಗ್ಬಿಟ್ಟಿದ್ದಾರೆ ಅಂತ ಬಿಜೆಪಿಯವರು ಸಹ ಯಾವಾಗ್ಲೂ ಬಿಜೆಪಿಯವರು ಅಧಿಕಾರ ಸುಲಭವಾಗಿ ಬೇಕು ಕೊಡಲ್ಲ, ಕಾಯಿಸ್ತಾರೆ, ಕಾಡಿಸ್ತಾರೆ, ಛೇಡಿಸ್ತಾರೆ. ಬಟ್ ಈ ಬಾರಿ ಅಜಿತ್ ಪವಾರ್ ಅವರ ಪತ್ನಿಗೆ ಆತುರದಲ್ಲಿ ಅವ್ರ ಸತ್ ಒಂದ್ ವಾರ ಆಗ್ಲಿಲ್ಲ, ಅವ್ರನ್ನ ಈಗಾಗ್ಲೇ DCM ಮಾಡಿದ್ರು. ಕಾರಣ ಇಷ್ಟೇ, ತಡ ಆಗಿದ್ರೆ NCP ಅಜಿತ್ ಪವಾರ್ ಬಣದ ಶಾಸಕರು ಅಲ್ಲಿ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ. ಶರದ್ ಪವಾರ್ ಕೂಡ ಒಂದು ಮಾತು ಹೇಳಿದ್ರು, ಏನಂತ, ಏನು ಈ ಫೆಬ್ರವರಿ 12ನೇ ತಾರೀಕು NCP ಎರಡು ಬಣವನ್ನ ಮರ್ಜ್ ಮಾಡ್ತೀನಿ ಅಂತ ಘೋಷಣೆ ಮಾಡೋರಿದ್ರು ಅಜಿತ್ ಪವಾರ್, ಈ ಟೈಮ್ಗೆ ಹಿಂಗ ಆಗ್ಬಿಟ್ಟಿದೆ ಅಂತ. ಸೊ ಇದೆಲ್ಲ ಒಂದ್ ಸ್ವಲ್ಪ ಗೊಂದಲ ಉಂಟು ಮಾಡ್ತಿತ್ತು. ತಳಪ ಇಲ್ಲಿ ಏಕನಾಥ್ ಶಿಂದೆ ಬೇರೆ ಕೈ ಕೊಡಂಗವ್ರೆ, ಇವ್ರದ್ದು ಮರ್ಜ್ ಆಗ್ಬಿಟ್ರೆ ಮನೆ ಬರೋ ಕಷ್ಟ ಅಂತ ಬಿಜೆಪಿಯವರು ಇವ್ರನ್ನ ಬೇಗ ಪವಾರ್ ಪತ್ನಿಯನ್ನ DCM ಮಾಡ್ದಂಗ್ ಕಾಣ್ತಾ ಇದೆ. ಏನು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸಂಸತ್ನ ಜಂಟಿ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಶುರುವಾಗಲಿದೆ. ಇದು ಭಾರತದಲ್ಲಿ ಮಂಡಿಸಲಾಗುವ 88ನೇ ಬಜೆಟ್ ಹಾಗೂ ನಿರ್ಮಲಾ ಸೀತಾರಾಮನ್ ಅವರಿಗೆ 9ನೇ ಬಜೆಟ್ ಮಂಡನೆ ಆಗಿದೆ. ಈ ಬಾರಿಯೂ ಕೂಡ ಬಜೆಟ್ ಮೇಲೆ ಜನ ಒಂದಷ್ಟು ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸಂಬಳ ಗಳಿಸುವ ವರ್ಗ, ಉದ್ಯಮಿಗಳು, ಹೂಡಿಕೆದಾರರು, ವ್ಯಾಪಾರಿಗಳು, ಮಹಿಳೆಯರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಯುರೋಪ್ ಜೊತೆಗಿನ ಒಪ್ಪಂದ ಹಣದುಬ್ಬರಕ್ಕೆ ಕಡಿವಾಣ ಬಿದ್ದಿರುವುದು ಬಜೆಟ್ ಮೇಲಿನ ಆಶಾಭಾವನೆಯನ್ನ ಹೆಚ್ಚಿಸಿದೆ. ಇನ್ನು ಕರ್ನಾಟಕಕ್ಕೆ ನೀರಾವರಿ ಯೋಜನೆಗಳು, ಬೆಂಗಳೂರು ಮೆಟ್ರೋ, ಹೈಸ್ಪೀಡ್ ಲೈನು, ಕೈಗಾರಿಕೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುದಾನ ಎಷ್ಟು ಸಿಗುತ್ತೆ ಅನ್ನೋ ಕುತೂಹಲ ಹೆಚ್ಚಿಸಿದೆ. ನನಗಂತೂ ಈ ಬಜೆಟ್ ಬಗ್ಗೆ ಹೆಚ್ಚಿನ ಕುತೂಹಲ ಇಲ್ಲ. ಕಾರಣ ಎಷ್ಟೇ, ಕೇಂದ್ರ ಸರ್ಕಾರ ಅವರ ಯೋಜನೆಗಳಿಗೆ, ಈ ಸೇನೆ ಬಲಪಡಿಸಕ್ಕೆ, ಇನ್ ಬೇರೆ ಬೇರೆ ಅವ್ರ ಕಾರ್ಯಕ್ರಮಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದಾರೆ. ಎಲೆಕ್ಷನ್ ಇರ್ತಕ್ಕಂಥ ತಮಿಳುನಾಡು, ಕೇರಳ, ಅಸ್ಸಾಮು, ವೆಸ್ಟ್ ಬೆಂಗಾಲು, ಪುದುಚೇರಿ ಈ ರಾಜ್ಯಗಳಿಗೆ ಅನುದಾನವನ್ನು ಜಾಸ್ತಿ ಕೊಡ್ಬೋದೇನೋ. ಕರ್ನಾಟಕಕ್ಕೇನೋ ದೊಡ್ಡದಾಗಿ ಕೊಡ್ತಾರೆ ಅನ್ನೋದು ನನ್ಗೆ ಯಾಕೋ ಒಂದಷ್ಟು ಡೌಟ್ಗಳಿದೆ. ಕಾರಣ ಇಷ್ಟೇ, ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ. ಇಲ್ಲಿ ಕರ್ನಾಟಕದಿಂದ ಮಂತ್ರಿ ರೆಪ್ರೆಸೆಂಟ್ ಮಾಡೋರು ಒಂದು ಪ್ರಹ್ಲಾದ್ ಜೋಶಿ, ಮತ್ತೊಂದು HD ಕುಮಾರಸ್ವಾಮಿ. ಇವ್ರ ಜೊತೆ ಕಿತ್ತಾಡ್ತಾರೆ ಕಾಂಗ್ರೆಸ್ ಅವರು. ಸೊ ಹಾಗಾಗಿ ಸಂಬಂಧ ಸರಿ ಇಲ್ಲ.
ಕೂತ್ ಮಾತಾಡ್ಕೊಳ್ಳೋಣ ಅಂತನ್ನಲ್ಲ. ಹಾಗಾಗಿ ಕರ್ನಾಟಕಕ್ಕೆ ದೊಡ್ಡ ಲಾಭವನ್ನ ಕೇಂದ್ರ ಸರ್ಕಾರ ಮಾಡುತ್ತೆ ಈ ಬಜೆಟ್ ಅಲ್ಲಿ ಅನ್ನೋ ನಿರೀಕ್ಷೆ ಇಲ್ಲ. ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ನಿರ್ಮಲಾ ಸೀತಾರಾಮನ್. ಬಟ್ ಆಯಮ್ಮ ನಮ್ಗೇನೋ ಮಾಡುತ್ತೆ ಅನ್ನೋದೆಲ್ಲ ನಂಬಿಕೆಗಳು ನಮಗಿಲ್ಲ. ಬಟ್ ಹಾಗಾಗಿ ರಾಜಕೀಯ ಸಂಘರ್ಷ ನಡೀತಾ ಇರುತ್ತೆ. ಬಟ್ ಸಿಗ್ಲಿ ಅನ್ನೋದು ನಮ್ ನಿರೀಕ್ಷೆ, ಬೇಡಿಕೆ. ಬಟ್ ಬೇಡಿಕೆಗೆಲ್ಲ ಎಲ್ಸೊಪ್ಪಾಗ್ತಾರೆ. ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ 140 MLAಗಳಿಗೆ ಅನುದಾನ, ಬಿಜೆಪಿ ಜೆಡಿಎಸ್ ಅವ್ರಿಗೆ ಶೂನ್ಯ. ಸೊ ಇವ್ರೆಂಗೆ ಸೇಡಿನ ರಾಜಕಾರಣ ಮಾಡ್ತಾರೆ ಕಾಂಗ್ರೆಸ್ ಅವರು ಸ್ಟೇಟ್ ಗವರ್ನಮೆಂಟ್ ಅಲ್ಲಿ, ಅವರು ಅದೇ ಹಣೆ ಬರಗಳು ಅದನ್ನೇ ಮಾಡ್ತಾರೆ. ನೋಡೋಣ ಏನು ಅಂತ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.